ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈ ಲಾಗು ಭೀಮ್ ಅಮಾವಾಸ್ಯೆ ದಿನದ ಲಾಗ್ ಆಗಿರುತ್ತೆ. ಸೊ ಭೀಮನ ಅಮಾವಾಸ್ಯೆ ಅಂದರೆ ಎಲ್ರಿಗೂ ಗೊತ್ತೇ ಇದೆ, ಅದು ಒಂದು ರೀತಿ ಹಬ್ಬದ ವಾತಾವರಣನೇ. ನಾವು ಸುಮ್ಮನೆ ಹಾಗೆ ಸಿಂಪಲ್ ಆಗಿ ಮನೇಲಿ ಏನಾದರೂ ಒಂದು ಸಿಹಿ ತಿಂಡಿ ಮಾಡೋಣ ಅಂತ ಹೇಳಿ ಪಾಯಸನ ಮಾಡೋಕ್ಕೆ ಹಾಲನ್ನ ಕಾಯಿಸ್ತಾ ಇದ್ದೀನಿ. ಸೊ ಶಾವಿಗೆ ಪಾಯಸ ಮಕ್ಳಿಗಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಅದನ್ನೇ ಟ್ರೈ ಮಾಡೋಣ ಮನೇಲಿ ಮಾಡೋಣ ಅಂತ ಹೇಳಿ ರೆಡಿ ಶಾವಿಗೆನ ತರಿಸಿದ್ದೆ ನಾನು. ತುಂಬಾ ಟೇಸ್ಟಾಗಿರುತ್ತೆ, ಒನ್ ಟೈಮಿಗೆ ಆರಾಮಾಗಿ ತಿನ್ಬೋದು ಎಂಟಿ ಆರ್ದು. ಸೊ ನೀವು ಇದನ್ನು ಟ್ರೈ ಮಾಡಿ, ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲಿಗೆ ಹಾಲನ್ನ ಕಾಯಿಸ್ಕೊಂಡಿದ್ದೀನಿ ನಾನು ಕಂಪ್ಲೀಟಾಗಿ, ಒಂದು ಸ್ವಲ್ಪನೂ ನಾನು ನೀರು ಹಾಕಲ್ಲ. ಸೊ ನೀರು ಹಾಕದೆ ಹಾಗೆ ಹಾಲನ್ನ ಕಾಯಿಸ್ಕೊಂಡು ನೋಡಿ, ಎಲ್ಲ ಶಾವಿಗೆ ಪ್ರತಿಯೊಂದು ಸಕ್ಕರೆಯಿಂದ ಹಿಡಿದು ಡ್ರೈ ಫ್ರೂಟ್ಸಿಂದ ಹಿಡಿದು ಪ್ರತಿಯೊಂದು ಆ್ಯಡ್ ಆಗಿರುತ್ತೆ. ನಾವು ಜಸ್ಟ್ ಈ ರೀತಿ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು. ನಿಮಗೆ ಬೇಕು ಎಕ್ಸ್ಟ್ರಾ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ನ ಹಾಕ್ಬೋದು, ಇಲ್ಲಾಂದರೆ ಬಾದಾಮ್ ಪೌಡರ್ನ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಕಾಯಿಸ್ಬೋದು. ಸೊ ನಮ್ಮ ಮನೆಯವ್ರು ತುಪ್ಪ ತಿಂದೇ ಇರೋ ಕಾರಣ ಇಲ್ಲಿ ನಾನು ತುಪ್ಪನ ಆ್ಯಡ್ ಮಾಡಿಲ್ಲ. ನಿಮಗೆ ತುಪ್ಪ ಬೇಕು ಅಂತ ಹೇಳಿದ್ರೆ ನೀವು ತುಪ್ಪನ ಆ್ಯಡ್ ಮಾಡ್ಕೋಬೋದು, ಓಕೆನಾ. ಸೊ ಆ್ಯಂಡ್ ಇದು ನಾನು ಏನು ತೋರ್ಸೋಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಅಕ್ಕ ನನಗೆ ಬಾಳೆಹಣ್ಣ ಕೊಟ್ಟಿದ್ರು. ಸೊ ಇದು ತೋಟದ ಬಾಳೆಹಣ್ಣು, ಕರೆಕ್ಟಾಗಿ ಹಬ್ಬದ ದಿವಸ ಹಣ್ಣಾಗಿದೆ, ಹೋಗಲಿ ಬಿಡು ದೇವರಿಗೆ ಪ್ರಸಾದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಬಾಳೆಹಣ್ಣ ತೆಗೆದಿಡ್ತಾ ಇದ್ದೀನಿ. ನೋಡಿ ಎಷ್ಟು ಟೇಸ್ಟಾಗಿದೆ ಗೊತ್ತಾ ಈ ತೋಟದ ಬಾಳೆಹಣ್ಣು, ತುಂಬಾ ಟೇಸ್ಟಿ ಅಂತಲೇ ಹೇಳ್ಬೋದು. ಸೊ ಒಂದು ಕಡೆ ಪಾಯಸ ರೆಡಿ ಆಯಿತು ನೈವೇದ್ಯಕ್ಕೆ. ಹಾಗಿದ್ರೆ ಬನ್ನಿ ನೈವೇದ್ಯ ಮಾಡಿ ದೇವರಿಗೆ ಪೂಜೆ ಮಾಡೋಣ. ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಮೊದಲಿಗೆ ಪಾಯಸ ರೆಡಿಯಾಗಿದೆ. ಮೊದಲನೇ ಪಾಯಸ, ಮೊದಲನೇ ಸಿಹಿ ಮನೆ ದೇವರಿಗೆ ಅರ್ಪಿಸೋಣ. ಅರ್ಪಿಸ್ಬಿಟ್ಟು ಸೊ ಕಂಪ್ಲೀಟಾಗಿ ನೋಡಿ, ಬಾಳೆನೂ ಸಹ ಇಟ್ಟಿದ್ದೀನಿ, ಕೊಟ್ಟಿರೋ ತೋಟದ್ದು. ಹಬ್ಬದ ದಿನವೇ ಆ ಬಾಳೆನೂ ಸಹ ಹಣ್ಣಾಗಿದೆ, ಅದೇ ಒಂದು ಖುಷಿ. ಅಲ್ಲಿ ಪ್ಯಾಕೆಟಲ್ಲಿ ಇಟ್ಟಿದ್ದು ನಾನು ತಿರುಪತಿ ಲಡ್ಡು, ನಮ್ಮ ಮನೆಯ ಓನರು ತಿರುಪತಿ ಲಡ್ಡುನ ತಂದು ಕೊಟ್ಟರು. ಸೊ ನೋಡಿ, ಪ್ರತಿ ಸರಿನೂ ಇಷ್ಟು ಡಸ್ಟ್ ಬರ್ತಾನೆ ಇರುತ್ತೆ ದೇವ್ರ ಮನೇಲಿ. ದಿನಪೂರ್ತಿ ಪೂಜೆ ಮಾಡಿದ್ರು ಇದಕ್ಕೆ ಒಂದು ಸೊಲ್ಯೂಷನ್ನ ನಾನು ಕಂಡಿದ್ದೀನಿ. ಏನು ಸೊಲ್ಯೂಷನ್ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ, ಅಪ್ಕಮಿಂಗ್ ವ್ಲಾಗಲ್ಲಿ ತಿಳಿಸ್ತೀನಿ, ಓಕೆನಾ. ಈ ರೀತಿ ಬಟ್ಟೆ ಗಲೀಜು ಆಗದೆ ಇರೋ ಥರ ಮಾಡಬೇಕು ಅಂತ ಹೇಳಿದ್ರೆ. ಸೊ ಕೊನೆಗೆ ಭೀಮನ ಅಮಾವಾಸ್ಯೆ ದಿನ ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು. ನೋಡಿ ಯಾವ ರೀತಿ ಇದೆ ನಮ್ಮ ಮನೆಯ ಪೂಜೆ ಅಥವಾ ಭೀಮನ ಅಮಾವಾಸ್ಯೆ ಪೂಜೆ. ಸೊ ಧೂಪ ಎಲ್ಲ ಹಾಕಿ ಕಂಪ್ಲೀಟಾಗಿ ಪೂಜೆ ಆಗಿ ಚೀಕುಗೆ ನಾನು ತಿನ್ನಿಸ್ತಾ ಇದ್ದೀನಿ. ಅವನಿಗೆ ಕೊಟ್ಟರೆ ಏನಪ್ಪ ಅಂತ ಹೇಳಿದ್ರೆ ಮೈ ಮೇಲೆಲ್ಲ ಚಿಲ್ಕೊಂಡು ಅಂಟು ಮಾಡ್ಕೊತಾನೆ ಅಂತ ಹೇಳಿ ನಾನೇ ತಿನ್ನಿಸ್ತಾ ಇದ್ದೆ. ಚೀಕುಗೂ ತುಂಬ ಇಷ್ಟ. ಸೊ ಅದೇ ಹೇಳ್ತಿದ್ದೆ, ಹೇಗಿದೆ ಹೇಳು ಹೇಗಿದೆ ಹೇಳು ಅಂತ ಹೇಳಿದ್ರೆ ಸೂಪರ್ 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 ಅಂತ ಹೇಳ್ತಾ. ಹಾಗೆ ಉಲ್ಲಾಸ್ಗೂ ಸ್ವಲ್ಪ ಹುಷಾರಿಲ್ದಿರಲಿಲ್ಲ, ಅವನು ಫುಲ್ ಡಲ್ಲಾಗ್ಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಸೊ ಅವನು ಸಹ ಪಾಯಸ ತಿನ್ನಲಿ ಅಂತ ಹೇಳಿ ಕೊಟ್ಟೆ. ನೋಡಿ ಅವ್ನ ಫೇಸಲ್ಲೇ ಗೊತ್ತಾಗ್ತಿದೆ ಫುಲ್ ಕಂಪ್ಲೀಟಾಗಿ ಪಾಪ ಅವ್ನು ಟಯರ್ಡ್ ಆಗಿಬಿಟ್ಟಿದ್ದಾನೆ. ಏನೋ ಗೊತ್ತಿಲ್ಲ, ವೆದರ್ ಪ್ರಾಬ್ಲಮ್ಗೋ ಅಥವಾ ಏನೋ ಪ್ರತಿಯೊಬ್ಬರಿಗೂ, ನನಗೆ ಉಲ್ಲಾಸ್ಗೆ ಚೀಕುಗೆ ಫುಲ್ಲು ಕೋಲ್ಡು, ಜ್ವರ, ಕೆಮ್ಮು ಈ ರೀತಿ ಆಗೋಗಿದೆ. ಸೊ ಆದಷ್ಟು ಬೇಗ ಸ್ಟ್ರಾಂಗಾಗಿ ವಾಪಸ್ ಬರಬೇಕು. ಸೊ ನಾವು ಕಂಪ್ಲೀಟಾಗಿ ಹುಷಾರು ಹಾಕ್ತೀವಿ. ಸೊ ಸರಿ ಅಂತ ಹೇಳಿ ನಾನು ಸಹ ಚೀಕುಗೆ ಪಾಯಸನ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ಹಾಗೆ ಪಾಯಸನ ತಿಂದೆ. ಸೊ ಒಳ್ಳೆ ಭೀಮನ ಅಮಾವಾಸ್ಯೆ ಆಯಿತು. ಏನು ಭೀಮನ ಅಮಾವಾಸ್ಯೆ ಅಂತಿದ್ದೀನಿ, ಗಂಡನ ಪಾದ ಪೂಜೆ ಮಾಡಲ್ವಾ ಅಂತ ಯೋಚನೆ ಮಾಡ್ತಿದ್ದೀರಾ. ಈ ಸರಿ ನಾವು ಹಬ್ಬ ಮಾಡದೇ ಇರೋ ಕಾರಣ ಅದನ್ನು ಸಹ ನಾನು ಮಾಡಿಲ್ಲ, ಜಸ್ಟ್ ಹಾಗೆ ನಮಸ್ಕಾರ ಮಾಡಿಕೊಂಡೆ. ಇದು ಚೀಕುದು ಮಾರ್ಕ್ಸು ನೋಡಿ ಎಷ್ಟು, 15ಗೆ 15, 15ಗೆ 14, ಹಾಗೆ 15ಗೆ 15, ಒಂದಲ್ಲಿ 15ಗೆ 11 ತೆಗೆದಿದ್ದಾನೆ. ತುಂಬಾ ಖುಷಿ ಆಯಿತು. ಮಕ್ಕಳಿಗೆ ಇಷ್ಟು ಮಾರ್ಕ್ಸ್ ತೆಗೆದ್ರೆ ಖುಷಿ ಆಗದೆ ಇರುತ್ತಾ. ಸೊ ಹಾಗೆ ಅವನಿಗೇನೋ ಚುಡಾಯಿಸ್ತಾ ಇದ್ದೆ ನಾನು, ನೀನು ವೆರಿ ಗುಡ್ ಬಾಯ್ ಅಲ್ಲ, ಉಲ್ಲಾಸ್ ವೆರಿ ವೆರಿ ಗುಡ್ ಬಾಯ್ ಅಂತ ಹೇಳ್ತಿದ್ದೆ. ಅದಕ್ಕೆ ಅವ್ನು ಕಪ್ಪಿಸ್ಕೊಂಡು ನೋಡಿ ಹೇಗೆ ಮಲಗ್ತಿದ್ದಾನೆ ಅಂತ, ನಾನು ಗುಡ್ ಬಾಯ್ ಅಲ್ವಾ ಅಂತ ಹೇಳ್ಬಿಟ್ಟು ಸೊ ಹಾಗೇ ಮಸ್ಕರಿ ಮಾಡ್ಕೊಂಡು ಅವ್ನಿಗೂ ರೇಗಿಸ್ಕೊಂಡು ಕೂತಿದ್ದೆ ನಾನು. ಸೊ ಅದರ ಒಂದು ಗ್ಲಿಮ್ಸ್ ಇಲ್ಲಿತ್ತು, ಅದಕ್ಕೋಸ್ಕರ ಹ್ಯಾಡ್ ಮಾಡಿದ್ದೀನಿ. ಸೊ ಅವನಿಗೆ ನಾನು ಒಂದು ಬಟ್ಟೆನ ಬುಕ್ ಮಾಡಿದ್ದೆ, ತುಂಬಾ ಚೆನ್ನಾಗಿದೆ ಬಟ್ಟೆ. ಸೊ ಕಲರ್ ಗೊತ್ತಿಲ್ಲ, ಕಲರ್ ಒಂದ್ಸತಿ ವಾಶ್ ಮಾಡಾದ್ಮೇಲೆ ನೋಡಬೇಕು, ಯಾಕಂದರೆ ರಾಯಲ್ ಬ್ಲೂ ಅಲ್ವಾ. ಸೊ ಸ್ವಲ್ಪ ಕಲರ್ ಹೋಗುತ್ತೇನೋ ಗೊತ್ತಿಲ್ಲ, ಜಸ್ಟ್ ಒಂದು ಸತಿ ವಾಶ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಬಟ್ ನನಗೆ ಆ ಒಂದು ಪ್ರೈಸ್ಗೆ ಓಕೆ ಅಂತ ಅನ್ನಿಸ್ತು, ಚೆನ್ನಾಗಿದೆ ಕ್ವಾಲಿಟಿ ಅಂತಲೂ ಹೇಳ್ಬೋದು. ಸೊ ಚೀಕುಗೆ ಕಂಫರ್ಟ್ ಆಗಿದೆ. ಅದು ಕಿಂಗ್ ಅಂತ ಇತ್ತಲ್ಲ, ಆ ಒಂದು ಕಾರಣಕ್ಕೆ ಆ ಒಂದು ಟಿ ಶರ್ಟ್ ಹುಡಿ ಥರ ಇದು ಇಷ್ಟ ಆಯಿತು. ಸೊ ಬುಕ್ ಮಾಡಿದ್ದೆ, ಆ ಒಂದು ಪಾರ್ಸಲು ಸಹ ಬಂದಿತ್ತು. ಅದ್ರ ಜೊತೆಗೆ ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ. ಸೊ ಆ ಹಬ್ಬಕ್ಕೆ ಡೆಕೋರೇಷನ್ ಐಟಮ್ ಬೇಕಿತ್ತು. ಸೊ ಹಬ್ಬ ಮಾಡಿಲ್ಲ ಅಂದ್ರೂ ಸಹ ನಮಗೆ ಒಂದು ಟೇಬಲ್ ಡೆಕೋರೇಷನ್ಗೆ ಬೇಕಿತ್ತು. ಸೊ ಅದಕ್ಕೋಸ್ಕರ ಶುಭ್ ಲಾಭ್ ಅಂತ ಹೇಳಿ ಮಧ್ಯದಲ್ಲಿ ಗಣೇಶ ಅನ್ನೋದು ಈ ರೀತಿ ಡಿಸೈನರ್ ಆಗಿ ಸಿಕ್ಕಿದೆ. ಸಿಕ್ಕಾಪಟ್ಟೆ ಕ್ವಾಲಿಟಿ ನೋಡಬೇಕು ನೀವು,
ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಸೊ ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೇಳಿ, ನಾನು ಲಿಂಕ್ನ ಕಳಿಸ್ತೀನಿ. ಸೊ ತುಂಬಾ ಕ್ವಾಲಿಟಿನೂ ಸಹ ಚೆನ್ನಾಗಿದೆ. ನೋಡಿ, ಈ ರೀತಿ ಪೆನ್ ಹಾಕಿ ನಾವು ಯಾವುದೇ ಒಂದೊಂದು ಕರ್ಟನ್ಗಾಗಿರ್ಬೋದು ಅಥವಾ ಟೇಬಲ್ ಮೇಲೆ ಒಂದು ಬಟ್ಟೆಗೆ ಈ ರೀತಿ ನಾವು ಹಾಕ್ಬೋದು. ಸೊ ಒಟ್ಟಿನಲ್ಲಿ ಈ ಎರಡೂ ಪ್ರಾಡಕ್ಟು ಬಂದಿತ್ತು. ಸೊ ಅದಕ್ಕೋಸ್ಕರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಆಗಲೇ ಹೇಳ್ದಂಗೆ, ನಾನು ಯಾಕೆ ಪಾದಪೂಜೆ ಮಾಡಿಲ್ಲ ಅಂದರೆ, ಈ ವರ್ಷ ನಮಗೆ ಯಾವುದೇ ರೀತಿಯಾದಂಥ ಹಬ್ಬ ಇಲ್ಲ. ಹಬ್ಬ ಇಲ್ಲದೆ ಇರೋ ಕಾರಣ ಸೊ ಜಸ್ಟ್ ಹಾಗೆ ನಮಸ್ಕಾರ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ರಾಗು ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ಕೊಂಡಿದ್ದೆ ಅಷ್ಟೇ. ಸೊ ಕೊನೆಗೆ ಬಿಸಿ ಬಿಸಿ ಅವರೆಕಾಯಿ ಉಪ್ಸಾರು ಅಮ್ಮ ಕೊಟ್ಟಿದ್ದ ಅವರೆಕಾಯಿ ಉಪ್ಸಾರು ಮಾಡಿ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿನ ಅಂತ ಹೇಳ್ತಾ ಇವತ್ತು ಪುಟಾಣಿ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.